ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಯಲ್ಲಿ ಭಾರತ ಟಿ20 ತಂಡದ ಹೊಸ ಯುಗಾರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇವತ್ತು ಭಾರತ ಹಾಗೆ ಐರ್ಲೆಂಡ್ ತಂಡಗಳು ಮುಖಾಮುಖಿ ಆಗ್ತಾ ಇವೆ. ಟಿ20 ವಿಶ್ವಕಪ್ ಬಳಿಕ ಭಾರತ ಆಡ್ತಾ ಇರುವಂತ ಮೊದಲ ಟಿ20 ಸರಣಿ ಇದು. ಅದು ಅಲ್ಲದೆ ಈ ಪಂದ್ಯ ಹಲವು ಕಾರಣಗಳಿಂದ ವಿಶೇಷವಾಗಲಿದೆ. ಹಾಗೆ ಮೂವರು ಯಂಗ್ಸ್ಟರ್ಸ್ ಭಾರತದ ಪರ ಡೆಬ್ಯೂ ಮಾಡುವಂತ ಐತಿಹಾಸಿಕ ಗಳಿಗೆಗೂ ಕೂಡ ಸಾಕ್ಷಿಯಾಗಲಿದೆ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಭಾರತ ಪರ ಯಾರೆಲ್ಲ ಪದಾರ್ಪಣೆ ಮಾಡಬಹುದು? ಯಂಗ್ ಡೈನಮೈಟ್ ಸೂರ್ಯವಂಶಿಯ ಫೀವರ್ ಸ್ಟಾರ್ಟ್ ಆಗುತ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐರ್ಲೆಂಡ್ನ ಬೆಲ್ಫಾಸ್ಟ್ ಮೈದಾನದಲ್ಲಿ ಇವತ್ತು ಭಾರತ ಹಾಗೆ ಐರ್ಲೆಂಡ್ ತಂಡಗಳು ಸರಣಿಯ ಮೊದಲ ಟಿ20 ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಈ ಸರಣಿಯಲ್ಲಿ ಮೂವರು ಆಟಗಾರರು ಭಾರತದ ಪರವಾಗಿ ಟಿ20ಗೆ ಡೆಬ್ಯೂ ಮಾಡುವಂತ ಚಾನ್ಸಸ್ ಇದೆ. ಸೊ ಯಾವೆಲ್ಲ ಆಟಗಾರರು ತಮ್ಮ ಕನಸಿನ ಮೆನ್ ಇನ್ ಬ್ಲೂ ಜೆರ್ಸಿಯನ್ನ ತೊಟ್ಟು ಚುಟುಕು ಮಾದರಿಯಲ್ಲಿ ಅಖಾಡಕ್ಕಿಳಿಯೋಕೆ ಕಾಯ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಭಾರತ ಮಾತ್ರವಲ್ಲದೆ ಇಡೀ ಕ್ರಿಕೆಟ್ ಜಗತ್ತೇ ಒಬ್ಬ ಆಟಗಾರನ ಡೆಬ್ಯೂಗಾಗಿ ಕಾಯ್ತಾ ಇದೆ. ಆತನ ಅಧಿಕೃತವಾದಂತ ಸೀನಿಯರ್ಸ್ ತಂಡದ ಜೊತೆಗಿನ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ನೋಡೋಕೆ ಕಾಯ್ತಾ ಇದ್ದಾರೆ. ಅದುವೇ 15 ವರ್ಷದ ಕ್ರಿಕೆಟ್ ಲೋಕದ ಸೆನ್ಸೇಷನಲ್ ಸ್ಟಾರ್ ಆಗಿರುವಂತ ವೈಭವ್ ಸೂರ್ಯವಂಶಿಯ ಡೆಬ್ಯೂ ನಿರೀಕ್ಷೆ ಇರುವಂತದ್ದು. ಈಗಾಗಲೇ ತಾನು ಆಡಿರುವಂತ ಎಲ್ಲಾ ಮಾದರಿ ಅಥವಾ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಆಲ್ರೆಡಿ ದಾಖಲೆಗಳ ಸರಮಾಲೆಗಳನ್ನೇ ಕಟ್ಟಿರುವಂತ ವೈಭವ್ ಸೂರ್ಯವಂಶಿಯ ಅಧಿಕೃತ ಕ್ರಿಕೆಟ್ ಕರಿಯರ್ ಸ್ಟಾರ್ಟ್ ಆಗೋದೇ ಸೀನಿಯರ್ಸ್ ತಂಡದ ಮೂಲಕ. ಸೊ ಇದುವರೆಗೂ ಕೂಡ IPL ಆಡಿದ್ದಾರೆ, ಅಂಡರ್ 19 ಆಡಿದ್ದಾರೆ, ಭಾರತ ಎ ಪರ ಆಡಿದ್ದಾರೆ. ಸೊ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲೂ ಕೂಡ ಅಬ್ಬರಿಸಿದ್ದಾರೆ, ಹಲವು ದಾಖಲೆಗಳ ಸರದಾರನು ಕೂಡ ಆಗಿದ್ದಾರೆ. ಆದ್ರೆ ಈಗ ಮೆನ್ ಇನ್ ಬ್ಲೂ ಜೆರ್ಸಿಯನ್ನ ತೊಟ್ಟು ಸೀನಿಯರ್ಸ್ ಜೊತೆ ಆಡೋಕೆ ರೆಡಿ ಆಗ್ತಾ ಇದ್ದಾರೆ. ಐರ್ಲೆಂಡ್ ವಿರುದ್ಧದ ಮೊದಲ ಟಿ20 ಪಂದ್ಯ ಇವತ್ತು ನಡೆಯಲಿದ್ದು, ಸೊ ಈ ಮ್ಯಾಚ್ ಮೂಲಕ ಚುಟುಕು ಮಾದರಿಗೆ ಅಧಿಕೃತವಾಗಿ ಪದಾರ್ಪಣೆ ಮಾಡುವಂತ ಸಾಧ್ಯತೆಗಳಿದೆ. ಸೊ ಇಲ್ಲಿ ಭಾರತ ಅಷ್ಟೇ ಅಲ್ಲ, ಇಡೀ ಕ್ರಿಕೆಟ್ ಲೋಕವೇ ಸೂರ್ಯವಂಶಿಯ ಆಟವನ್ನ ನೋಡೋಕೆ ಕಾಯ್ತಾ ಇದೆ. ಹೀಗಾಗಿ ಇವತ್ತಿನ ಪಂದ್ಯ ಸೂರ್ಯವಂಶಿಯ ಡೆಬ್ಯೂ ಮ್ಯಾಚ್ ಆಗುತ್ತಾ ಎನ್ನುವಂತ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗೆ ಫಾಸ್ಟ್ ಬೌಲರ್ ಆಗಿರುವಂತ ಪ್ರಿನ್ಸ್ ಯಾದವ್ ಬೌಲಿಂಗ್ ಬೇಟೆಗೆ ಅಖಾಡಕ್ಕಿಳಿಯುವಂತ ಚಾನ್ಸಸ್ ಇರುವಂತದ್ದು. IPL ನಲ್ಲಿ ಅಬ್ಬರಿಸಿ ಅಲ್ಲೇ ಏಕದಿನ ಮಾದರಿಯಲ್ಲೂ ಕೂಡ ಸದ್ದು ಮಾಡಿರುವಂತ ಪ್ರಿನ್ಸ್ ಯಾದವ್ ಭಾರತ ಪರ ಟಿ20 ಅಖಾಡಕ್ಕೆ ಡೆಬ್ಯೂ ಮಾಡುವಂತ ಸಾಧ್ಯತೆಗಳು ಇವತ್ತಿನ ಪಂದ್ಯದಲ್ಲಿ ಜಾಸ್ತಿ ಇರುವಂತದ್ದು. IPL ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಪರ ಅದ್ಭುತ ಪ್ರದರ್ಶನವನ್ನ ನೀಡಿದ ಪ್ರಿನ್ಸ್ ಯಾದವ್ ಸೊ ಅದೇ ಪರ್ಫಾರ್ಮೆನ್ಸ್ ಇಂದಲೇ ಟೀಮ್ ಇಂಡಿಯಾಗೂ ಕೂಡ ಸೆಲೆಕ್ಟ್ ಆಗಿದ್ರು. ಈಗ ಐರ್ಲೆಂಡ್ ವಿರುದ್ಧದ ಮ್ಯಾಚ್ ಅಲ್ಲಿ ಟಿ20 ಮಾದರಿಗೆ ಅಧಿಕೃತವಾಗಿ ಹೆಜ್ಜೆ ಇಡುವಂತ ಚಾನ್ಸಸ್ ಜಾಸ್ತಿ ಇದೆ. ಇನ್ನು 23 ವರ್ಷದ ಆಲ್ರೌಂಡರ್ ಆಗಿರುವಂತ ಸೂರ್ಯಾನ್ ಶೆಡ್ಗೆಗೆ ಒಲಿಯುತ್ತಾ ಭಾರತದ ಕ್ಯಾಪ್. ಎಸ್, ಸೂರ್ಯಾನ್ ಶೆಡ್ಗೆ ಕೂಡ IPL ನಲ್ಲಿ ಸದ್ದು ಮಾಡಿದ್ರು, ಜೊತೆಗೆ ಡೊಮೆಸ್ಟಿಕ್ ನಲ್ಲೂ ಕೂಡ ಆಲ್ರೆಡಿ ಆಡಿರುವಂತ ಸ್ವಲ್ಪ ಅನುಭವ ಇದೆ. ಹೀಗಾಗಿ ಅವರು ಕೂಡ ಭಾರತ ತಂಡಕ್ಕೆ ತಮ್ಮದೇ ಟ್ಯಾಲೆಂಟ್ ಇದ್ದ ಸೆಲೆಕ್ಟ್ ಆಗಿದ್ದಾರೆ. ಹೀಗಾಗಿ ಭಾರತ ಪರ ಟಿ20 ನಲ್ಲಿ ಇವತ್ತಿನ ಪಂದ್ಯದ ಮೂಲಕ ಸೊ ಅವರಿಗೆ ಆಡುವಂತ ಅವಕಾಶ ಸಿಗುತ್ತಾ ಅನ್ನುವಂತ ಕುತೂಹಲ ಕೂಡ ಇದೆ. ಸೊ ಅವರು ಕೂಡ ಟಿ20ಗೆ ಡೆಬ್ಯೂ ಮಾಡುವಂತ ನಿರೀಕ್ಷೆಗಳು ಜಾಸ್ತಿ ಇದೆ. ಸೊ ಇನ್ನು ಪಂದ್ಯಕ್ಕೆ ಕೆಲ ಗಂಟೆಗಳು ಇರುವಾಗ ಪಂದ್ಯದ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಅದು ಅಲ್ಲದೆ ಈಗ ಪಂದ್ಯ ಆರಂಭದ ಸಮಯದಲ್ಲೂ ಕೂಡ ಬದಲಾವಣೆಯನ್ನ ಮಾಡಿರುವಂತದ್ದು. ಮಹಿಳಾ ಟಿ20 ವಿಶ್ವಕಪ್ನ ಕಾರಣದಿಂದಾಗಿ ಪಂದ್ಯಗಳ ಆರಂಭಿಕ ಸಮಯವನ್ನ ಸಂಜೆ 7 ಗಂಟೆಯಿಂದ 6 ಗಂಟೆಗೆ ಬದಲಾವಣೆ ಮಾಡಲಾಗಿದೆ. ಸೊ ಜೂನ್ 26 ಹಾಗೆ ಜೂನ್ 28ರಂದು ಈ 2 ಟಿ20 ಪಂದ್ಯಗಳು ನಡೆಯುತ್ತೆ. ಸೊ ಪಂದ್ಯಗಳು ಸಂಜೆ 6 ಗಂಟೆಗೆ ಶುರು ಆಗುತ್ತೆ. ಸೊ ಮೊದಲು ಸಂಜೆ 7 ಗಂಟೆಗೆ ಪಂದ್ಯಗಳನ್ನ ಆರಂಭ ಮಾಡೋಣ ಅಂತೇಳಿ ಶೆಡ್ಯೂಲ್ ಅನ್ನ ಫಿಕ್ಸ್ ಮಾಡಿದ್ರು. ಆದ್ರೆ ಟಿ20 ವಿಶ್ವಕಪ್ ಪಂದ್ಯಗಳು ಕೂಡ ಅದೇ ಸಮಯಕ್ಕೆ ಅಂದ್ರೆ 7 ಗಂಟೆಗೆ ಭಾರತ ಪಂದ್ಯ ಕೂಡ ಸ್ಟಾರ್ಟ್ ಆಗೋದ್ರಿಂದ ಸೊ 28ಕ್ಕೆ ಅಂದ್ರೆ ಭಾನುವಾರ ಭಾರತ ಹಾಗೆ ಆಸ್ಟ್ರೇಲಿಯಾ ಮಹಿಳಾ ತಂಡಗಳ ನಡುವೆ ಟಿ20 ವಿಶ್ವಕಪ್ ಪಂದ್ಯ ಕೂಡ ಇದೇ ಟೈಮ್ಗೆ ಅಂದ್ರೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೂ ಇದಕ್ಕೂ ಕ್ಲಾಶ್ ಆಗುತ್ತೆ ಅನ್ನುವಂತ ಕಾರಣಕ್ಕೆ ಪುರುಷರ ಟಿ20 ಪಂದ್ಯವನ್ನ 1 ಗಂಟೆ ಬೇಗನೆ ಶುರು ಮಾಡೋಕೆ 6 ಗಂಟೆಗೆ ಶೆಡ್ಯೂಲ್ ಅನ್ನ ಮಾಡಲಾಗಿದೆ. ಒಟ್ನಲ್ಲಿ ಭಾರತ ಐರ್ಲೆಂಡ್ ಸರಣಿಗಾಗಿ ಕೋಟಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಟಿ20 ಪವರ್ ಶೋಗಾಗಿ ಫುಲ್ ಎಕ್ಸೈಟ್ ಆಗಿದ್ದಾರೆ. ಸೊ ಫೈನಲಿ ನೀವು ಯಾವ ಆಟಗಾರನ ಡೆಬ್ಯೂಗಾಗಿ ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.